ವೀಕ್ಷಕರಿಗೆ ನಮಸ್ಕಾರ. ಈಗ ಏನಪ್ಪ ವಿಶೇಷವಾಗಿ ವಿಡಿಯೋ ಅಂತ ಅಂದರೆ ಶ್ಯಾಮಲಾ ನವರಾತ್ರಿಯ ಬಗ್ಗೆ ಒಂದು ಪ್ರಮುಖವಾದ ವಿಡಿಯೋ ಅಂತ ಹೇಳ್ಬೋದು ವೀಕ್ಷಕರೇ. ಶ್ಯಾಮಲಾ ನವರಾತ್ರಿ ಅಂದರೆ ಇದು ಒಂದು ಗುಪ್ತ ನವರಾತ್ರಿ. ಮಾಘ ಮಾಸದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ಒಂದು ಗುಪ್ತ ನವರಾತ್ರಿ. ಹಾಗೆ ನಾವು ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿಯನ್ನು ಮಾಡ್ತೀವಿ. ಆಶ್ವೀಜ ಮಾಸದಲ್ಲಿ ಶರನ್ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಲಲಿತಾ ನವರಾತ್ರಿ ಅಂತ ಸಹ ನಾವು ಮಾಡ್ತೀವಿ ಅವೆರಡು. ಆದರೆ ಈ ವಾರಾಹಿ ನವರಾತ್ರಿ, ಶ್ಯಾಮಲಾ ನವರಾತ್ರಿ ಬಂದ್ಬಿಟ್ಟು ಇದು ಗುಪ್ತ ನವರಾತ್ರಿ ಅಂತಲೂ ಹೇಳ್ತೀವಿ. ವಿಶೇಷವಾಗಿ ನಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಾರ್ಯಗಳಾಗಲಿ, ಇಷ್ಟಾರ್ಥಗಳು ಲಭಿಸಬೇಕು, ನಮ್ಮ ಮಕ್ಕಳು, ಯಜಮಾನರು ಮನೆಯಲ್ಲಿ ಇರ್ತಕ್ಕಂಥ ಒಂದು ಅಭಿವೃದ್ಧಿಗೆ ನಾವು ಈ ಒಂದು ವಿಶೇಷವಾದ ಗುಪ್ತ ನವರಾತ್ರಿಗಳ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ವೀಕ್ಷಕರೇ. ಹಿಂದಿನ ವರ್ಷದಲ್ಲಿ ಸಹ ನಾನು ಆ ವಿಡಿಯೋ ಹಾಕಿದ್ದೀನಿ, ನೋಡಿ ಒಂದು ಸಾರಿ. ಈ ಶ್ಯಾಮಲಾದೇವಿ ಯಾರು? ಶ್ಯಾಮಲಾದೇವಿ ಮಂತ್ರಿಣಿ, ಲಲಿತಾ ಅಮ್ಮನವರ ಒಂದು ಸೈನ್ಯಾಧ್ಯಕ್ಷಿಣಿ, ಮಂತ್ರಿಣಿಯಾಗಿ ಅಲ್ಲಿ ಆ ಒಂದು ಅಮ್ಮನ ಒಂದು ಸೈನ್ಯದಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ವಿಶೇಷವಾದ ಸ್ಥಾನವನ್ನು ಹೊಂದಿರ್ತಾಳೆ. ಈ ಶ್ಯಾಮಲಾದೇವಿ ಒಂದು ಅಂದರೆ ಗಿಣಿಯ ಒಂದು ಚಿತ್ರ ಬರುತ್ತೆ ವೀಕ್ಷಕರು. ನೀವು ಈ ಒಂದು ಶ್ಯಾಮಲಾ ನವರಾತ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 29 ಅಮಾವಾಸ್ಯೆ ಆದ ಮಾರನೇ ದಿನ ಪಾಡ್ಯದಿಂದ 30ನೇ ತಾರೀಕಿಂದ ಶುರುವಾಗಿ 7ನೇ ತಾರೀಕು ಮುಗಿಯುತ್ತೆ ಶ್ಯಾಮಲಾ ನವರಾತ್ರಿ. ಹಾಗೆ ಇದು ಎಲ್ಲ ನವರಾತ್ರಿ ಮಾಡ್ದಂಗೆ ಮಾಡ್ಕೋಬೇಕು. ಇಲ್ಲಿ ಅಮ್ಮನ ಒಂದು ಬಟ್ಟೆ ಆಗಲಿ ಯಾವುದೇ ಆಗಲಿ ಹಸಿರು, ಎಲೆ ಹಸಿರು ಇರುತ್ತಲ್ಲ ಆ ಥರ ಒಂದು ಕಲರ್ ಇರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸೀರೆಗಳು, ಬಳೆ, ಆಮೇಲೆ ಹಣ್ಣುಗಳು, ಈ ಟೈಮಲ್ಲಿ ಯಾವುದು ಹಣ್ಣು ಸಿಗುತ್ತೆ, ಪೇರಲೆ ಹಣ್ಣು ಗ್ರೀನ್ ಕಲರ್ ಇರುತ್ತೆ. ಹಾಗೆ ದ್ರಾಕ್ಷಿ, ಅವೇ ರಿಪೀಟ್ ಆದರೂ ಪರವಾಗಿಲ್ಲ, ನೈವೇದ್ಯ ಮಾಡ್ಬೋದು. ಆಮೇಲೆ ನೈವೇದ್ಯಕ್ಕೆ ಈ ಒಂದು ಪುದೀನ ಆ ಥರದ್ದೆಲ್ಲ ರೈಸ್ ಥರದ್ದು ಮಾಡಿ ಪೊಂಗಲ್ಲು ಅದೆಲ್ಲ ಸಹ ಮಾಡ್ಬೋದು. ಹಸಿರಿಗೆ ಇಲ್ಲಿ ಅಮ್ಮನ ಒಂದು ಶ್ಯಾಮಲಾದೇವಿಯ ಒಂದು ಪ್ರಾಧಾನ್ಯತೆ ಕೊಡಲಾಗಿದೆ ವೀಕ್ಷಕರೇ. ಹಾಗೆ ಈ ಶ್ಯಾಮಲಾ ನವರಾತ್ರಿ ಬಂದುಬಿಟ್ಟು ವಶೀಕರಣ ಅಂತ ಹೇಳ್ತಾರೆ. ವಶೀಕರಣ ಅಂದ ತಕ್ಷಣ ನಾವು ಆ ಆಲೋಚನೆಗೆ ಹೋಗಬಾರ್ದು, ಏನೋ ವಶೀಕರಣ ಮಾಡ್ಕೊಳ್ಳೋದು ಅದಲ್ಲ. ನಮಗೆ ಆಗಬೇಕಾಗಿರೋ ಕೆಲಸಗಳನ್ನು, ಏನೋ ಒಂದೀಗ ಆಫೀಸಲ್ಲಿ ಒಂದು ಪ್ರಮೋಷನ್ಸ್ ಇರುತ್ತೆ, ಯಾವುದೇ ಇರುತ್ತೆ. ಹಾಗೆ ಮಕ್ಕಳ ಒಂದು ಇಂಥ ಎಜುಕೇಷನ್ ನಾನು ಕಂಪ್ಲೀಟ್ ಮಾಡಬೇಕು, ಈ ವರ್ಷದಲ್ಲಿ ನಾನು ಇಂಥ ಕೆಲಸ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಜಾಗ ತಗೋಬೇಕು ಮನೆ ಕಟ್ಟೋದಕ್ಕೆ ಅಂತ ಒಂದು ಮನಸ್ಸಲ್ಲಿದ್ದಾಗ ಅದನ್ನು ನಾವು ಬಿಡದೆ ನಾವು ಮಾಡ್ಕೊಳ್ಳೋದನ್ನು ನಾವು ಅದಕ್ಕೋಸ್ಕರನೇ ಮಾಡೋದು ವಶೀಕರಣ ಅಂತ ಸಹ ಹೇಳ್ತೀವಿ. ಈ ವರ್ಷ ನಾನು ಕಂಪ್ಲೀಟ್ ಮಾಡ್ಕೋಬೇಕು, ನೆಕ್ಸ್ಟ್ ಇಯರ್ ನನಗೆ ಈ ಥರ ಒಂದು ಬರಬೇಕು ಪ್ರಮೋಷನ್ನು, ಈ ಒಂದು ಕೆಲಸ ಆಗಬೇಕು. ಹಾಗೆ ಈ ಒಂದು ಅಮ್ಮನವರ ಒಂದು ಈ ಪೂಜೆ ಮಾಡೋದ್ರಿಂದ ಈ ನವರಾತ್ರಿಯಲ್ಲಿ 9 ದಿನ ನಾವು 7ನೇ ತಾರೀಕುವರೆಗೂ ಅಂತ ಹೇಳ್ತಿದ್ನಲ್ಲ, ಅಲ್ಲಿವರೆಗೂ ನಾವು ಮಾಡೋದ್ರಿಂದ ನಮ್ಮ ಒಂದು ಇಷ್ಟಾರ್ಥಗಳು ಫಲಿಸುತ್ತವೆ ಅಂತ ಸಹ ಹೇಳ್ಬೋದು ವೀಕ್ಷಕರೇ. ಬೆಳಗ್ಗೆನೇ ಆದರೆ ಬೆಳಗ್ಗೆ ಮಾಡಿ, ನವರಾತ್ರಿ ಅಂತ ಸಂಜೆ ಮಾಡ್ತೀವಿ, ಸಂಜೆ ಆಗೋರು ಸಂಜೆನೂ ಮಾಡಿ. ಇದಕ್ಕೆ ಯಾವುದೇ ರೀತಿ ಉಪವಾಸ ಆ ಥರ ಏನಿಲ್ಲ. ಆದರೆ ಸಾತ್ವಿಕ ಆಹಾರ ತಗೊಂಡು ನಾವು ಪೂಜೆ ಮಾಡಿದರೆ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಬೆಳಗ್ಗೆನೇ ಮಾಡೋದ್ರಿಂದ ಇನ್ನೂ ತುಂಬ ಅನುಕೂಲ. ಇದಕ್ಕೆ ಯಾವುದೇ ರೀತಿ ಕಥೆಗಳು, ನಾವು ಆಶ್ವೀಜ ಮಾಸದಲ್ಲಿ ದೇವಿ ಮಹಾತ್ಮೆ ಅದೆಲ್ಲ ಓದ್ತೀವಿ. ಅದು ಬಿಟ್ಬಿಟ್ಟು ಏನಿರುತ್ತೆ ಸೌಂದರ್ಯ ಲಹರಿ, ಮಾಮೂಲಿ 9 ದಿನಕ್ಕೆ ನಾವು ಡಿವೈಡ್ ಮಾಡಿಕೊಂಡು ಆ ಥರ ದಿನ ಇಷ್ಟಿಷ್ಟಂತ ಓದ್ಕೊಳ್ತಾ ಹೋಗ್ಬೋದು. ಹಾಗೆ ಲಲಿತಾ ಸಹಸ್ರನಾಮ ಬಂದುಬಿಟ್ಟು ಒಂದು ಅದ್ಭುತವಾದ ಶ್ಲೋಕಗಳೇ ಅಂತಲೇ ಹೇಳ್ಬೋದು ವೀಕ್ಷಕರೇ. ಎಷ್ಟೋ ಜನರ ಜೀವನವನ್ನೇ ಬದಲಾಯಿಸಿರ್ತಕ್ಕಂಥ ಒಂದು ಈ ಲಲಿತಾ ಸಹಸ್ರನಾಮಗಳು.
ಇಲ್ಲಿ ನಾನು ಇನ್ನು ನೆಕ್ಸ್ಟ್ ಯಾವ ಶ್ಲೋಕದಲ್ಲಿ ಈ ಅಮ್ಮನ ಬಗ್ಗೆ ವರ್ಣನೆ ಇದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಜಸ್ಟ್ ಪೂಜೆಗೋಸ್ಕರ. ಆಮೇಲೆ ವಿಶೇಷವಾಗಿ ಶ್ಯಾಮಲಾ ದೇವಿ, ಈ ಕವಿರತ್ನ ಕಾಳಿದಾಸದಲ್ಲಿ ಶ್ಯಾಮಲಾ ದಂಡಕ ಅಂತ ಒಂದಿದೆ ಅಲ್ವಾ, ನೋಡಿರ್ತೀರ ನೀವು ರಾಜ್ಕುಮಾರ್ ಅವ್ರ ಫಿಲಿಮಲ್ಲಿ. ಆ ಶ್ಯಾಮಲಾ ದೇವಿ ಅಮ್ಮ ಓಂ ಅಂತ ಬರೀತಾಳಲ್ಲ, ಅವಾಗ ಈ ಒಂದು ದಂಡಕ ಹೇಳ್ತಾರೆ ಶ್ಯಾಮಲಾ ದೇವಿದು. ಆ ಬುಕ್ಕು ಸಹ ಸಿಗುತ್ತೆ, ದಂಡಕ ದರ್ಪಣ ಅನ್ನೋದರಲ್ಲಿ ಎಲ್ಲ ದೇವರುಗಳದು. ಅದರಲ್ಲಿ ಈ ಶ್ಯಾಮಲಾ ದಂಡಕವನ್ನು ಓದ್ಕೊಂಡು, ಅಥವಾ ಓದೋಕ್ಕೆ ಬರಲಿಲ್ಲ, ಸ್ವಲ್ಪ ಕಷ್ಟ ಇದ್ದಾವೆ ಅವು, ನೀವು ಆ ಪೂಜೆ ಎಲ್ಲ ಆದಮೇಲೆ ಕೇಳೋದ್ರಿಂದನೂ ಸಹ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಶ್ಯಾಮಲಾ ಅಷ್ಟೋತ್ತರನ ನಾನು ನಾಳೆ ಬಿಡ್ತೀನಿ ವೀಕ್ಷಕರೇ. ನಾಳೆ ಆಗದಿದ್ದರೂ ಈ ಭಾನುವಾರ ಅಥವಾ ಶನಿವಾರದಲ್ಲಾದ್ರೂ ನಾನು ಈ ಅಷ್ಟೋತ್ತರಗಳನ್ನು ಬಿಡ್ತೀನಿ ಶ್ಯಾಮಲಾದು. ಈ ಶ್ಯಾಮಲಾ ದೇವಿಯನ್ನು ಮಾತಂಗಿ ಅಂತ ಸಹ ಕೆಲವರು ಪೂಜೆ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಶೇಷವಾದ ಈ ಶ್ಯಾಮಲಾ ನವರಾತ್ರಿಯ ಬಗ್ಗೆ ಇದಿಷ್ಟು ಮಾಹಿತಿ. ಈ ಶ್ಯಾಮಲಾ ನವರಾತ್ರಿ ಮಾಡುವಾಗ ನಿಮ್ಮ ಮನೆ ಹತ್ತಿರ ಗಿಣಿ ಅಥವಾ ನೀವು ಎಲ್ಲೋ ಹೋದಾಗ ನೋಡಿದರೂ ಸಹ ತುಂಬ ಒಂದು ಒಳ್ಳೆಯದಾಗುತ್ತೆ, ನಮಗೆ ಈ ಕೆಲಸ ಕಾರ್ಯಗಳಾಗುತ್ತೆ ಅನ್ನೋದನ್ನು ನಾವು ಗಮನಕ್ಕೆ ತಂದ್ಕೋಬೋದು ವೀಕ್ಷಕರೇ. ಆ ಶಬ್ದ ಕೇಳಿದರೂ ಸಾಕು, ಸಂಜೆ ಹೊತ್ತಲ್ಲಿ ಅವು ಗೂಡು ಸೇರಿಕೊಳ್ತಾ ಇರ್ತಾವೆ ನೋಡಿ, ಅವು ಕೂಕ್ಕೊಂಡು ಹೋಗ್ತಾ ಇರ್ತವೆ ಗಿಣಿಗಳು. ಅದು ಸಹ ತುಂಬ ಒಳ್ಳೆಯದು. ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋಣ, ಭಯ ಬೇಡ ಯಾವುದೇ ಪೂಜೆಯಲ್ಲಿ. ಈ ಅಮ್ಮ ತುಂಬ ಒಳ್ಳೆಯ ಫಲಗಳನ್ನು ಕೊಟ್ಟಿದ್ದಾಳೆ ವೀಕ್ಷಕರೇ. ಹಾಗಾಗಿ ನಾನು ಇದನ್ನು ಈ ಹಿಂದಿನ ವರ್ಷವೂ ಹೇಳಿದ್ದೀನಿ, ಈ ವರ್ಷವೂ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ, ಮತ್ತು ವಾರನೂ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.